ಬಿಜೆಪಿಯಲ್ಲಿ ಈಗ ಬಣಬಡಿದಾಟ ಶಮನವಾಯ್ತಾ? ಇಂತಹ ಪ್ರಶ್ನೆ ಈಗ ಎದ್ದೇಳ್ತಾ ಇದೆ. ಯಾಕೆ? ಏನಾಗಿದೆ ಈಗ ಬಿಜೆಪಿಯಲ್ಲಿ ಬೆಳವಣಿಗೆ? ಕೊನೆಗೂ ಕೂಡ ವಿಜಯೇಂದ್ರ ಯತ್ನಾಳ್ ಮುಖಾಮುಖಿಯಾಗಿದ್ದಾರೆ. ನಿನ್ನೆ ಸದನದಲ್ಲಿ ಖುದ್ದಾಗಿ ಯತ್ನಾಳರನ್ನ ವಿಜಯೇಂದ್ರ ಅವರು ಮಾತನಾಡಿಸಿದ್ದಾರೆ. ನಿನ್ನೆ ಶಾಸಕರ ಔತಣಕೂಟಕ್ಕೆ ಯತ್ನಾಳರನ್ನ ವಿಜಯೇಂದ್ರ ಆಹ್ವಾನಿಸಿದ್ದಾರೆ. ಕೈ ಮುಗಿದು ಔತಣಕೂಟಕ್ಕೆ ಆಹ್ವಾನಿಸಿದ್ರು ವಿಜಯೇಂದ್ರ. ಉಭಯ ನಾಯಕರ ಭೇಟಿ ಕುರಿತು ಈಗ ಬಿಜೆಪಿಯಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಬಿಜೆಪಿಯಲ್ಲಿ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಅನ್ನುವಂಥ ಬಣ ಈಗ ದೊಡ್ಡ ಮಟ್ಟದಲ್ಲಿ ಎದ್ದಿತ್ತು. ಆದರೆ ಶಾಸಕರ ಔತಣಕೂಟಕ್ಕೆ ಯತ್ನಾಳರನ್ನ ಆಹ್ವಾನಿಸಿದ್ರು ವಿಜಯೇಂದ್ರ ಅವರು. ಕೈ ಮುಗಿದು ಔತಣಕೂಟಕ್ಕೆ ವಿಜಯೇಂದ್ರ ಅವರು ಆಹ್ವಾನಿಸಿದ್ರು. ಉಭಯ ನಾಯಕರ ಭೇಟಿಯ ಕುರಿತು ಈಗ ಭಾರೀ ಚರ್ಚೆ ನಡೀತಾ ಇದೆ. ಇದು ದೃಶ್ಯವನ್ನು ನೋಡ್ತಾ ಇದ್ದೀರಾ. ನಿನ್ನೆ ಸದನದಲ್ಲಿ ಖುದ್ದಾಗಿ ಯತ್ನಾಳ್ ಅವರನ್ನ ಮಾತನಾಡಿಸಿದ್ರು ವಿಜಯೇಂದ್ರ ಅವರು. ಶಾಸಕರ ಔತಣಕೂಟವನ್ನು ಏರ್ಪಡಿಸ್ತಾರೆ. ಅಲ್ಲಿ ಆಯಾಯ ನಾಯಕರುಗಳು ಯಾರಿರ್ತಾರೆ ಅವರಿಗೆ ಔತಣಕೂಟವನ್ನು ಇಟ್ಕೊಳ್ತಾರೆ. ಹಾಗೆ ಇಲ್ಲಿ ಕೂಡ ವಿಜಯೇಂದ್ರ ಅವರು ಶಾಸಕರಿಗೆ ಔತಣಕೂಟ ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ಕೈ ಮುಗಿದು ಔತಣಕೂಟಕ್ಕೆ ಆಹ್ವಾನವನ್ನು ಕೊಟ್ಟಿದ್ರು. ಇನ್ನೊಂದಕ್ಕೆ ಯತ್ನಾಳ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆಹ್ವಾನ ಏನೋ ನನಗೆ ಬಂದಿತ್ತು ಅನ್ನುವಂಥ ಮಾತನ್ನ ಆಡಿದ್ದಾರೆ. ಔತಣಕೂಟಕ್ಕೆ ಆಹ್ವಾನ ಇತ್ತು. ವಿಜಯೇಂದ್ರ ಅವರು ಔತಣಕೂಟಕ್ಕೆ ಆಹ್ವಾನವನ್ನು ಕೊಟ್ಟಿರುವಂಥ ವಿಚಾರದಲ್ಲಿ ಶಾಸಕ ಯತ್ನಾಳ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ನಾನು ಹೋಗಿಲ್ಲ, ರಮೇಶ್ ಜಾರಕಿಹೊಳಿ ಸಹ ಹೋಗುವುದಿಲ್ಲ, ಇಲ್ಲಿ ಕರೆಯುತ್ತಾರೆ, ಯತ್ನಾಳ್ ಉಚ್ಚಾಟಿಸಿ ಅಂತಾರೆ. ಇದರ ಹಿಂದೆ ಯಡಿಯೂರಪ್ಪ ಕುತಂತ್ರ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಬ್ಬರೂ ಇದೇ ರೀತಿಯಾಗಿ ಹಠವನ್ನು ಇಟ್ಕೊಂಡು ಹೋದರೆ ಇಬ್ಬರಿಗೂ ಕೂಡ ಲಾಭ ಇಲ್ಲ, ಪಕ್ಷಕ್ಕೆ ಡೆಫಿನೆಟ್ಲಿ ಡ್ಯಾಮೇಜ್, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಒಬ್ಬರು ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ. ಬಟ್ ಇದೇ ಹಠ ಏನೋ ಕುತಂತ್ರ ಇದೆ, ಅವ್ರು ಕರೆದಾಗ ಹಂಗೆ ಅನಿಸುತ್ತೆ ಅನ್ನೋದಾದರೆ ನಾವು ಹೋಗೋದಿಲ್ಲ. ಮೊದಲು ನಾವು ಅಂತೂ ಹೋಗೇ ಇಲ್ಲ ಅಲ್ರಿ. ನಾವು ರಮೇಶ್ ಜಾರಕಿಹೊಳಿ ಹೋಗೋದಿಲ್ಲ, ಹೋಗಿಲ್ಲ. ಆಹ್ವಾನ ಇತ್ತು. ಇಲ್ಲಿ ಕರೀತಾರ ದಾವಣಗೆರೆ ಒಳಗೆ ಯತ್ನಾಳ್ ಹೊರಗೆ ಹಾಕತ್ತ ಹೇಳಿ ಅವ್ರ ಚೀಲಗಳನ್ನ ಬಿಟ್ಟು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಸತತವಾಗಿ ಕಂಟಿನ್ಯೂ ಆಗಿ ಮಾನಿಟರ್ ಮಾಡ್ಲಕತ್ತಾರೆ ದಾವಣಗೆರೆ ಸಭೆಯನ್ನು. ಅವ್ರ ಗನ್ಮ್ಯಾನ್ಗಳ ಕಡೆಯಿಂದ ಫೋನ್ ಮಾತಾಡಿ, ಇಲ್ಲ ನೀವು ಈ ನಿರ್ಣಯ ಮಾಡಿ, ಇದನ್ನು ಮಾಡಿ, ಯತ್ನಾಳ್ ಉಚ್ಚಾಟನೆ ಮಾಡ್ರಿ ಅಂತ ಹೇಳಿ ಸ್ವತಃ ಯಡಿಯೂರಪ್ಪ ಸಹಿತ ಅನೇಕ ಮಾಜಿ ಶಾಸಕರು ಕೂಡ ಮಾತಾಡಿದ್ದು ನಮ್ಗೆ ಮಾಜಿ ಶಾಸಕರು ಹೇಳ್ಯಾರ. ಈ ರೀತಿ ಒಬ್ಬ ವಯೋವೃದ್ಧ, ನನಗೆ ಸಂಶಯ ಬಂದಿತ್ತು ಯತ್ನಾಳ್ರು ನಮ್ಮವ್ರೆ, ನಾವು ಕೂತು ಬಗೆಹರಿಸ್ಕೋತೀನಿ ಅಂತ ಏನು ಹೇಳಿಕೆ ಕೊಟ್ಟಿದ್ರಲ್ಲ, ಅದ್ರ ಹಿಂದೆ ಒಂದು ಕುತಂತ್ರ ಯಾವಾಗಲೂ ಯಡಿಯೂರಪ್ಪರದ್ದು ಇದ್ದೇ ಇರ್ತದಂತೆ. ಹಿಂದೂ ವಿಜಯೇಂದ್ರ ಹಿಂಗೆ ಕೊಟ್ಟಿದ್ದ. ಯತ್ನಾಳ್ ವಿರೋಧ ಪಕ್ಷ ನಾಯಕ ಆಗಲಿಕ್ಕೆ, ಶೋಭಾ ಕರಂದ್ಲಾಜೆ ಅವರು ರಾಜ್ಯಾಧ್ಯಕ್ಷ ಆಗಲಿಕ್ಕೆ ನಮ್ದೇನೂ ತಕರಾರಿಲ್ಲ. 2 ದಿವಸನಾಗೆ ರಾಜ್ಯಾಧ್ಯಕ್ಷದ ಘೋಷಣೆ ಆಯಿತು. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಅಂದರೆ ಈಗ ಇಲ್ಲಿ ಹಲವು ರೀತಿಯಾದಂಥ ಬೆಳವಣಿಗೆಗಳನ್ನು ಗಮನಿಸ್ಬೋದು. ಅವರ ಒಳಗಡೆಗಿರುವಂತಹ ನೋವು, ಸಂಕಟಗಳು, ಇನ್ನೊಂದು ಕಡೆಗೆ ಇದೆಲ್ಲದರ ಹಿಂದೆ ಕುತಂತ್ರ ನಡೀತಾ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಯಡಿಯೂರಪ್ಪನವರು, ವಿಜೇಂದ್ರ ಅವರೇ ಕಾರಣ ಅನ್ನೋದು ಸ್ಪಷ್ಟವಾಗಿ ಯತ್ನಾಳ್ ಅವರ ಇತ್ತೀಚಿನ ಹೇಳಿಕೆಗಳಲ್ಲಿ ಕ್ಲಿಯರ್ ಆಗಿ ಕಾಣಿಸ್ಕೊಳ್ತಾ ಇದೆ. ರಾಜ್ಯಾಧ್ಯಕ್ಷ ಹುದ್ದೆ, ವಿರೋಧ ಪಕ್ಷದ ನಾಯಕ, ಇವೆಲ್ಲವೂ ಕೂಡ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಒಂಥರ ಸಂಕಟವನ್ನು ಅನುಭವಿಸುವ ರೀತಿಯಲ್ಲಿ ಆಗ್ತಾ ಇದೆಯಾ? ಇವತ್ತಿನ ಮಾತುಗಳಲ್ಲಿ ಹಾಗೆ ಅನಿಸ್ತಾ ಇದೆ. ಅರುಣ್, ಬಿಜೆಪಿಯಲ್ಲಿನ ಭಿನ್ನಮತ ಎಲ್ಲ ಒಂದು ಕಡೆ ತಣ್ಣಗಾಗುವ ಲಕ್ಷಣ ಕಾಣಿಸ್ತಾ ಇದೆ. ಒಂದು ರೀತಿಯಲ್ಲಿ ತಣ್ಣಗಾಗುವ ಮೂಲಕ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಯಾವಾಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತೋ, ದೆಹಲಿಯಲ್ಲಿ ಯತ್ನಾಳ್ ಟೀಮು ಶಿಸ್ತು ಸಮಿತಿ ಮುಂದೆ ಹಾಜರಾಯಿತು, ಆವಾಗಲೇ ಹೈಕಮಾಂಡು ಖಡಕ್ಕಾದಂಥ ಸೂಚನೆ ರವಾನೆ ಮಾಡಲತ್ತು. ಆ ಭಾಗವಾಗಿಯೇ ಯಡಿಯೂರಪ್ಪನವರು ಕೂಡ ಎಲ್ಲರ ಜೊತೆನೂ ಕೂಡ ಸೌಹಾರ್ದಯುತವಾಗಿ ನಡ್ಕೊಳ್ತೇವೆ, ಎಲ್ಲರನ್ನೂ ಕೂಡ ಕರೆದು ಚರ್ಚೆ ಮಾಡ್ತೇವೆ, ಒಟ್ಟಾಗಿ ಹೋಗ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ರು. ಅದನ್ನು ಯತ್ನಾಳ್ ಅವರು ವೆಲ್ಕಮ್ ಕೂಡ ಮಾಡಿದರು. ಆವಾಗಲೇ ಉಭಯ ಬಣಗಳಲ್ಲೇ ಪ್ರಮುಖ ನಾಯಕರುಗಳು ಸಾಫ್ಟ್ ಆಗಿದ್ರು. ಈ ಹಿನ್ನೆಲೆಯಲ್ಲೇ ಈ ಭಾಗವಾಗಿ ಈಗ ಅಸೆಂಬ್ಲಿನಲ್ಲೂ ಕೂಡ ಒಂದು ರೀತಿಯಲ್ಲಿ ಪರಸ್ಪರ ನೋಡ್ತಾ ಇರಲಿಲ್ಲ ಅನ್ನುವಂತಹ ಧೋರಣೆ ಇತ್ತು. ಆದರೆ ವಿಜೇಂದ್ರ ಅವರು ಮೊದಲನೇ ಬಾರಿಗೆ ಡಿಸೆಂಬರ್ 13ನೇ ತಾರೀಕು ಯತ್ನಾಳ್ ಅವರ ಜನ್ಮದಿನ ಇರುತ್ತೆ. ಆವಾಗ ಅವರೇ ಖುದ್ದಾಗಿ ಹೋಗಿ ಜನ್ಮದಿನದ ಶುಭಾಶಯ ಹೇಳ್ತಾರೆ. ಅದು ಸ್ಪೀಕರ್ ಕಚೇರಿ ಹೊರಗಡೆ ಅಲ್ಲ. ಅದಾದ ನಂತರ ನಿನ್ನೆ ಅವರು ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಕೂಟ ಕರೆದಿದ್ರು, ಔತಣ ಕೂಡ ಕರೆದಿದ್ರು. ಅದಕ್ಕೆ ಖುದ್ದಾಗಿ ಎಲ್ಲ ಶಾಸಕರಿಗೂ ಕೂಡ ವಿಜೇಂದ್ರ ಅವರು ಆಹ್ವಾನ ಕೊಡ್ತಿದ್ರು. ಈ ಸಂದರ್ಭದಲ್ಲಿ ಕಲಾಪ ನಡೆಯದ ಸಂದರ್ಭದಲ್ಲಿ ಸದನದ ಒಳಗಡೆ ಯತ್ನಾಳ್ ಅವರ ಕೂತಿದ್ದಂತಹ ಸಾಲಿಗೆ ಇವರು ಕೂಡ ಹೋಗಿ ನಮಸ್ಕರಿಸಿದ್ರು, ಅವರು ಕೂಡ ನಮಸ್ಕರಿಸಿದ್ರು. ಆ ಸಂದರ್ಭದಲ್ಲಿ ಔತಣಕೂಟಕ್ಕೆ ಆಹ್ವಾನ ಮಾಡ್ತಾರೆ. ಔತಣಕೂಟಕ್ಕೆ ಯತ್ನಾಳ್ ಅವರು ಬಂದಿಲ್ಲ, ಅದು ಬೇರೆ ವಿಚಾರ. ಆದರೆ
ಆದರೆ ವಿಜೇಂದ್ರ ಅವರು 2 ಬಾರಿ ತಾವೇ ಮುಂದೆ ಹೆಜ್ಜೆ ಇಟ್ಟು ಸ್ನೇಹ ಹಸ್ತ ಚಾಚ್ತಾರೆ. ಜೊತೆಗೆ ಯತ್ನಾಳ್ ಅವರ ಮಾತು ನಡೆ ನುಡಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಸಾಫ್ಟ್ ಕಾರ್ನರ್ ಬಂದಿದೆ. ಪ್ರಿಯಾಂಕ್ ಖರ್ಗೆ ಏನು ಅಟ್ಯಾಕ್ ಮಾಡಿದ್ರು 150 ಕೋಟಿ ಆಮಿಷ, ಆ ಸಂದರ್ಭದಲ್ಲಿ ವಿಜೇಂದ್ರ ಪರವಾಗಿ ಯತ್ನಾಳ್ ಅವರು ಮಾತನಾಡಿದ್ರು. ಹೊರಗಡೆಯಿಂದ ಕೂಡ ಬೈಟ್ ಕೊಟ್ಟಿದ್ರು, ಒಳಗಡೆನೂ ಕೂಡ ಅವರು ಸದನದಲ್ಲಿಲ್ಲ, ಸೋಮವಾರ ಮಾತಾಡಿ ಅವರು ಸದನದಲ್ಲಿ ಬರ್ತಾರೆ ಅಂತ ಹೇಳಿದ್ರು. ಇವರು ಕೂಡ ಆರೋಪವನ್ನು ನಿರಾಕರಿಸಿದ್ರು. ಎಲ್ಲ ಒಂದ್ ಕಡೆ ತಣ್ಣಗಾಗುವ ಲಕ್ಷಣ ಕಾಣಿಸ್ತಾ ಇದೆ. ಆದರೆ ಉಭಯ ಬಣಗಳ ಇತರೆ ಮುಖಂಡರು, ಇತರೆ ನಾಯಕರಲ್ಲಿ ಒಂದು ರೀತಿಯಲ್ಲಿ ಜಿದ್ದು ಇನ್ನೂ ಕೂಡ ಪ್ರತಿಷ್ಠೆ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಒಟ್ಟಾರೆಯಾಗಿ ಯತ್ನಾಳು ಮತ್ತೆ ವಿಜೇಂದ್ರ ಅವರು ಒಂದು ರೀತಿಯಲ್ಲಿ ಸಾಫ್ಟ್ ಧೋರಣೆಯಲ್ಲಿ ಮುಂದುವರಿತಾ ಇದ್ದಾರೆ. ಎಲ್ಲಿವರೆಗೂ ಹೋಗುತ್ತೆ ಇದ್ದು ಅಂತ ಕಾದು ನೋಡಬೇಕು. ಆ ಹೈಕಮಾಂಡ್ ಸಂದೇಶ ಕೂಡ ಆ ಥರನೇ ಬಂದಿದೆ. ನಿನ್ನೆಯ ಫೋಟೋ ಏನು ಇದೆ ಅದು ಬಹಳ ಅಚ್ಚರಿ ತಂದಿರುವಂಥದ್ದು ಉಭಯ ಬಣಗಳಲ್ಲಿ. ಆದರೂ ಕೂಡ ಎಲ್ಲಿವರೆಗೆ ಇವರು ಸ್ನೇಹದಿಂದ ಇರ್ತಾರೆ. ಇಬ್ರು ಕೂಡ ಒಂದೇ ಸಭೆಯಲ್ಲಿ ಇದುವರೆಗೆ ಪಾಲ್ಗೊಂಡಿಲ್ಲ. ಮೊನ್ನೆ LP ಮೀಟಿಂಗ್ ಕೂಡ ಆಯಿತು, ಶಾಸಕಾಂಗ ಪಕ್ಷ ಸಭೆ, ಅದರಲ್ಲೂ ಕೂಡ ಯತ್ನಾಳ್ ಅವರು ಹೋಗಲಿಲ್ಲ. ನಿನ್ನೆ ಔತಣ ಕೂಡ ಹೋಗಲಿಲ್ಲ. ಪ್ರತಿಷ್ಠೆ ತೀರಾ ಎಲ್ಲವನ್ನೂ ಕೂಡ ಸರಿಸಿ ಅವರು ಒಂದಾಗಿ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ಮೇಲ್ನೋಟಕ್ಕೆ ಎಲ್ಲೋ ಒಂದ್ ಕಡೆ ಬಂಡಾಯ ಶಮನ ಆದಂತೆ ಕಾಣಿಸ್ತಾ ಇದೆ ಇವರಿಬ್ಬರ ಮನಸ್ಸಲ್ಲಿ. ಇದು ಹೈಕಮಾಂಡ್ ಮಧ್ಯಪ್ರವೇಶಕ್ಕೆ ಕಾರಣ ಆಯಿತು ಅಥವಾ ಸದ್ಯಕ್ಕೆ ಬೇಡ ಅನ್ನುವಂಥ ತಾತ್ಕಾಲಿಕ ವ್ಯವಸ್ಥೆ ಅನ್ನುವಂಥ ಕಾದು ನೋಡಬೇಕಾಗಿದೆ. ಅರುಣ್. ಓಕೆ ಮಸೂದ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.